ಇದು ಕೆಟ್ಟನ ಇದಕ್ರಿ ನಿಂದ್ರಿ ನಮ್ಮ ಅಣ್ಣ ಕೇಳ್ತೇನೆ. ಕೇಳೋಣ. ಅಣ್ಣ ಇದು ಮಿರಿಂಡಕ್ಕೆ ಎಷ್ಟಣ್ಣ? 150. ಹೌದಾ ಅಣ್ಣ? 100 ರೂಪಾಯಿ ಅಂತೀರಿ. ಇವನಿಗೆ ಕಿವಿ ಕೇಳಿಸಲ್ಲ ಅನ್ಸುತ್ತೆ. ಇನ್ನೊಂದು 4 ತೊಗೊಂಡು ಹೋಗು. 150 ರೂಪಾಯಿ ಅವ್ರಣ್ಣ, ಇವ 100 ರೂಪಾಯಿ ಆತನ. ಇನ್ನೊಂದು 4 ತೊಗೊಂಡು ಹೋಗು. 400 ರೂಪಾಯಿ ತಗೋಣ. ಬಕ್ರ 50 ರೂಪಾಯಿ ಕೊಂದ್ರು 100 ರೂಪಾಯಿ ಮಾರ್ದೆ. ಹಂಗದ ಸ್ಕ್ಯಾಮ್. ಇದು ಬಿಸ್ನೆಸ್ ಮೈಂಡ್ ಅಣ್ಣ. ಅಣ್ಣ ಒಂದು ಬಿಸ್ಕಿಟ ಮತ್ತು ಒಂದು ಪೇಕಿ ಕೊಡು. ಹಾಂ ತೋರಿ 10 ರೂಪಾಯಿ ಕೊಡ್ರಿ. ಬಾಬಾ ತಗೋ. ಏಯ್ ನಡೆಯಂಗಿಲ್ಲ ಇದು. ನನ್ನ ಅಂಗಡಿ ಪೇಕಿಗೆ ತಗೋದಕ್ಕೆ ಹರಿದ ನೋಡಿ ಅಂಟಿಸ್ಕೊಟ್ಟು ಹೋದ್ರೆ ಇನ್ನೊಂದು ಬಾ ಮಗನ ಕೆಳ ಬಾಂಬೆ ಬಿಟ್ಟು ಬರ್ತೀನಿ. ಅದೇ ಸಾಲಿ ಅಯ್ಯಪ್ಪೋ ಇಲ್ಲೇ ಇತ್ತಲ್ಲೋ ಮರೆ, ಇದೇ ಕೊಟ್ಟಿದ್ರೆ ಆಗ್ಬಿಡ್ತಿತ್ತು ನೋಡಿ. 5 ರೂಪಾಯಿ ಲಾಭ ಆಕಿತ್ತು. ನನಗೊಂದು ಕ್ವಶನ್ ಯಾವಾಗಿಂದ ತಲೆಯಾಗ ಭಾಳ ಕಾಡಾಕತ್ತದ. ಈ ಪೇಕಿಕಿಂದ ಯಾವ್ದು ಬೇಕದ ಅಂಟಿಸ್ಬೋದು, ಅಂಟ್ಲಾರ್ದು ಅಂಟಿಸ್ಬೋದು. ಆದ್ರ ಇದ್ರ ಒಳಗೆ ಪೇಕಿಕ್ ಹಾಕಿರ್ತಾರ, ಅದೇ ಯಾಕೆ ಅಂಟುದಿಲ್ಲ? ನಿಮ್ಗೆ ಗೊತ್ತೈತೇನ? ಗೊತ್ತಿದ್ರೆ ಕಾಮೆಂಟ್ ಹಾಕ್ರಿ. ಹಾ ಏನೋಪ್ಪ ವಿಚಿತ್ರ ವಿಚಿತ್ರದ ಗೊತ್ತಾಗಲಾರ್ದಾಗ ಅಂದ್ರೂ 10 ರೂಪಾಯಿನೇ ಮೋಸ ಆಯ್ತು. चाचा चाचा दुकान वाले मुझे 30 रुपए पूछ मार दिया. ಬಾ ಮಗನ ಮಾಡ್ತೀನಿ ನಾವು ಹಿಂಗೆ ಮಾಡ್ಯಾನ. ಇಲ್ಲಿ ತಗೋ, ಏನು ಬೇಕು ತಗೋ. ಇದೊಂದು ತಗೋ ಹಿಂಗೆ. चॉकलेट डब्बी. ಹಾಂ ಸಾಕು ಸಾಕು. ಎಷ್ಟಾಯ್ತು? 300 ರೂಪಾಯಿ ಆಯ್ತು. ಫೋನ್ ಪೇ ಮಾಡ್ತೀರೇನ್ರಿ? ಹಾಂ ಫೋನ್ ಪೇ ಮಾಡಿ. ಸ್ಕ್ಯಾನರ್ ಕಾಣೋಲ್ಲಲ್ಲ, ಅಲ್ಲೇ ಐತಲ್ರಿ. ಫೋನ್ ಪೇನಲ್ಲಿ 300 ರೂಪಾಯಿ ಸ್ವೀಕರಿಸಲಾಗಿದೆ. ಹಾಗೆ ನೋಡು. ಅದೇ ಸಾಲಿ ಓಕೆ ಬೈ. ನೋಡಿ ಸಾಕಿಲ್ಲ. ಅವನು ಬರೀ 20 ರೂಪಾಯಿಗೆ 300 ರೂಪಾಯಿ ಬುಚ್ಚ ಬಿಡ್ದೆ ಇಲ್ಲ ನಾವು. ನಾವಂದ್ರೆ ಏನು ಅನ್ಕೊಂಡ್ಬಿಟ್ಟ ನಮ್ಮ ಮಗ. ಹಾಯ್ ದೋಸ್ತ. ಹಾ ಅಪ್ಪಿ ಹಾಯ್ ಅಪ್ಪಿ. ಏನ್ ಮಾಡತ್ತಿ ದೋಸ್ತ? ಏನ್ ನೋಡ ಅಂಗಡಿ ಕೆಲಸ. ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ? ಹೋಗಿಲ್ಲ ದೋಸ್ತ ಇವತ್ತು. ಯಾಕ ಕುಂದ್ರು ಸಣ್ಣ ಸದ್ದಿತ್ತು. ಹೌದಾ? ದವಾಖಾನೆ ಹೋಗ್ರಕ್ಕಿಲ್ಲ? ಎಷ್ಟಕ್ಕೆಲ್ಲ ಯಾರು ಹೋಗಾರ ದೋಸ್ತ ದವಾಖಾನಿಗೆ? ಸ್ವಲ್ಪ ಶೇಂಗಾ ಆದ್ರೆ ಕೊಡಲ್ಲ. ಶೇಂಗಾ ಹಸಿ ಶೇಂಗಾ ಕೊಡ್ಲಿ ಹುರಿ ಶೇಂಗಾ ಕೊಡ್ಲಿ? ಹುರಿ ಶೇಂಗಾ ಕೊಡು ದೋಸ್ತ. ತಿನ್ಬೇಡ ದೋಸ್ತ, ಮೊದ್ಲು ಸಣ್ಣ ಸತ್ತ ಇಲ್ಲ ದೋಸ್ತ ಶೇಂಗಾ ಕೊಡು. ಸ್ವಲ್ಪ ಬೆಲ್ಲ ಐತ್ನ ಕೊಡಲ್ಲ. ಬೆಲ್ಲ ಸಾಕಲ್ಲ? ಸಾಕು ದೋಸ್ತ. ಮತ್ತೆ ಅಂಗಡಿ ಹೆಂಗ್ ನಡೆದ ದೋಸ್ತ? ಚಲೋ ನಡೆದ ದೋಸ್ತ, ಚಲೋ ನಡೆದ. ನಿಮ್ಮಂತರ ಆಶೀರ್ವಾದ, ಜನಗಳ ಆಶೀರ್ವಾದ, ಚಲೋ ನಡೆದ ಬಿಸ್ನೆಸ್. ನಿಮ್ದು ಏನ್ ನಡೆದ ಎಲ್ಲ? ಚಲೋ ನಡೆದ ದೋಸ್ತ. ಅವ ಏನು ನಿಮ್ ದೋಸ್ತ್ ಬೀರೆ ಇದಕ್ಕೆ ಹೋದತ್ತಲ್ಲ ಅಗ್ನಿಶಾಮಕದಕ್ಕೆ ಡ್ಯೂಟಿ ಐತಲ್ಲ ಒಂದು ಜಾಬ್ ಆಯ್ತಾ? ದೇವ್ರ ಆಶೀರ್ವಾದ ಆಯ್ತು ನೋಡಿ. ಪಾಪ ಭಾಳ ಕಷ್ಟಪಡತ್ತಿದ್ದ ಅವ. ಆ ಪಾಪ ಧಾರವಾಡದಾಗ 10 ವರ್ಷ ಗಟ್ಲೆ ಓದಾಕತ್ತಾರ, ಅವ್ರಿಗೆ ಆಗಲ್ಲ ಆಗ್ಯದ ಪಾಪ. ನಶೀಬ್ ದೋಸ್ತ ಅಲ್ಲ. ನಸೀಬ್ ನಸೀಬ್. ಆದ್ರೂ ದೋಸ್ತ ನಿನ್ನಂಗ್ ಬಿಸ್ನೆಸ್ ಮಾಡೋದು ಹಂಗಿಲ್ಲ ನೋಡು ದೋಸ್ತ. ಹಂಗೇನಿಲ್ಲ ದೋಸ್ತ, ಏನೋ ಮಾಡೋದು ಮಾಡಿ ರೊಟ್ಟಿ ಪಡಿಗೆ. ಇನ್ನೊಂದ್ 2 ಕಾಳು ಪುಟಾಣಿ ಇದ್ರೆ ಕೊಡಲ್ಲ. ಪುಟಾನೆ ದೋಸ್ತ ಪುಟಾಣಿ ಸಕ್ರಿ ಭಾರಿ ಆತ. ಸಕ್ರಿ ಇದ್ರೆ ಕೊಡಲ್ಲ. ಸಕ್ರೆ ಕೆಲಸಕ್ಕೆ ಹೋಗ್ಬೇಕು. ನೀ ಅವೆಲ್ಲ ಸಣ್ಣ ಸಿಡ ಸತ್ತದ್ ಬಿಟ್ರೆ ಸಂಸಾರ ನಡಿಬೇಕಲ್ಲ ನಿಂದು. ಇವತ್ತು ಒಂದ್ ದಿವಸ ಬಿಟ್ಟಿನ ದೋಸ್ತ, ಮತ್ ನಾಳೆ ಹೋಗೋದು. ಎಲ್ಲಿ ಇವತ್ತೊಂದ್ ದಿವಸ ಬಿಡ್ತೀವಿ ಮರ ದಿನ ನಾನು ಅಂಗಡಿ ಮುಂದೆ ಇರ್ತಿಲ್ಲ. ಏನಂದಿ?
ಇಲ್ಲ ಅದು ನಮ್ ಕೆಲ್ಸಕ್ಕೆ ಆಳ ಬಂದಿಲ್ಲ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂದ ಅವ್ನಿಗೆ ಅವನ ಬಗ್ಗೆ ಮಾತಾಡಾಯ್ತು ಸ್ವಲ್ಪ. ಹೌದಾ ಹಾ 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 ಅದಕ್ಕೆ ಏನಂಗ ಅಂದಂಗತ್ತ ಅದಕ್ಕೆ ಏನಿಲ್ಲಪ್ಪ ನಾನು ದೋಸ್ತ ನಾನು ಏನ್ರ ಬಿಸ್ನೆಸ್ ಮಾಡ್ಬೇಕತ್ತೀನಿ ಮಾಡು. ನನಗೂ ಹಿಂದೆ ಯಾರು ಸ್ವಲ್ಪ ಸಾಥ್ ಕೊಡೋರಿಲ್ಲ ಅದ್ರ ಸಮಸ್ಯೆ ಹೌದಾ ಸ್ವಲ್ಪ ಗೋಡಂಬಿ ಇದ್ರೆ ಕೊಡಲ್ಲ ಗೋಡಂಬೆ ದೋಸ್ತ ಅಂದ್ರು ನಿನ್ನ ಅಂಗಡಿಯಾಗ ಐಟಮ್ಗಳು ಭಾರಿ ರುಚಿ ಇದಿರ್ತಾವ ಥ್ಯಾಂಕ್ಸ್ ದೋಸ್ತ. ಸ್ವಲ್ಪ ನೀರಿದ್ರೆ ಕೊಡಲ್ಲ ದೋಸ್ತ ಅಲ್ಲೇ ನೋಡ ಕಡೆ ಇಟ್ಟಿ ನೋಡು. ದೋಸ್ತ ಅವ ಏನಾರ ಹೊಳಗಳ ಬೀರ್ತಾವ ಸ್ವಲ್ಪ ಬಾಟ್ಲಿಯನ್ ಕೊಡಲ್ಲ ಏ ಫಿಲ್ಟರ್ ಅವನಿ ನಾವು ಇಲ್ಲ ದೋಸ್ತ ಬಾಟ್ಲಿಯನ್ ಕೂಡ ಏನಾಗಲ್ಲ ನಾ ಕುಡ್ಕೊಲ್ಲ ಕೊಡು ದೋಸ್ತ ಆಮೇಲೆ ಕುಡಿಯತಿ ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇಲ್ಲೇ ತಿಂತಾನೆ ಇಲ್ಲೇ ಮನಿಕೊಂತಾನೆ. ಕೊಳ್ಳಿಲ್ಲ ಏನ್ ದೋಸ್ತ ಹಾ ಕೊಳ್ಳಿಲ್ಲ ಕೋಲ್ಡ್ ಅದಾವ ರೊಕ್ಕ ಕೊಟ್ರೆ ಕೋಲ್ಡ್ ಸಿಗ್ತದ. ಹೌದಾ ಬೇಡ ದೋಸ್ತ ಕುಡ್ದಿನ ಅವೇ ಹೌದಾ ಎಲ್ಲಾನು ಕೊಡಿ ಸ್ವಲ್ಪ ಇನ್ನೊಂದೆರಡು ಕಾಳು ಬದಾಮಿ ಅದಾನು ಕೊಡಲ್ಲ ಏ ಮನುಷ್ಯ ದನ ಲೇ ರೊಕ್ಕ ಕೊಟ್ಟು ತಗೋ ಒಂದ್ ಮುಂಜಾನೆ ಬಂದು ಸಂಜೆ ಆಯ್ತಿನ ಹೋಗಲ್ಲ ಮನಿ ಅಡಿಸಿ ಮತ್ತ ಅಂದಕ್ಕೆ ಗೋಡಂಬಿ ಕೊಡ ಅಂತಿ ಸಕ್ಕರೆ ಕೊಡ ಅಂತಿ ಬೆಲ್ಲ ಕೊಡ ಅಂತಿ ಪುಟಾಣಿ ಕೊಡ ಅಂತಿ ಮತ್ತ ನೀರ್ ಕೊಡ ಅಂತಿ ಮತ್ತ ಕೋಲ್ಡ್ ಅದ ಅಂತ ಕೇಳ್ತಿ. ಇನ್ನೊಂದೆರಡು ಕಾಳು ಕೊಡು ದೋಸ್ತ ಕೊಡು ವ್ಯಾಪಾರ ಮಾಡಕ್ ಇಟ್ಟಿನಿ ನಾವು ನಿನಗೆ ಪ್ರೀತ ದನ ಮಾಡಕ್ ಇಟ್ಟಿನಿ ಒಯ್ದ ದೋಸ್ತ ಅಂತೇಳಿ ಅಂಗಡಿ ಬಂದಿರ್ತೇವೆ ಹಿಂಗ್ಯಾಕ್ ಮಾಡಿದ್ವು ಏ ದೋಸ್ತದ ಬಂದಪ್ಪ ಅಂದ್ರೆ ಯಾರು ಮಾತಾಡಿಗೆ ತಗೊಳ್ಬೇಕು ಅದು ಬಿಟ್ಟು ಚಂದ ಅಂತ ಮುಂದೆ ಅಡಿಗೆ ಕೂತ್ರ ಅದೇನ ಅಂತಾರ ಅದು ಮಕ್ಕಳಕ್ ಜಾಗ ಕೊಟ್ರ ಏನೋ ಮಾಡಕತ್ತ ಮಾಡಕ್ ಇದು ಕೇಳ್ತಾರ. ಹಿಂಗ್ ಬರೀ ಚೀರ್ತೈತೆ ಮದ್ವೆ ಆಗಿಲ್ಲ ದೋಸ್ತ ನಿಂದು ಇನ್ನ ಏನ್ ಬೇಕಾ ಮಾತಾಡಿ ಹೇಳ್ತೀನಿ ಮದ್ವೆ ಬಗ್ಗೆ ಮಾತಾಡ್ಕೊಡ ಏನಂತೀನಿ ಏನಂತೀನಿ ಒಟ್ಟ ಮದ್ವೆ ಬಗ್ಗೆ ಮಾತಾಡ್ಕೋಬೇಡ ಹಿಂಗ್ ಮಾಡ್ಬೇಡ. ಕಾಲ ಟೈಮ್ ಎಲ್ಲ ಕೂಡಿ ಬಂದ್ರೆ ಶುಭಗಳಿಗೆ ಕೂಡಿ ಬಂದ್ರೆ ಮದ್ವೆ ಆಗಿ ಹಾಕದ ದೋಸ್ತ ಹಿಂಗ ಆಡ್ತಿದ್ದೆ ಮದ್ವೆ ಆಗಲ್ಲ ಇದು ನಿಂದು ಮದ್ವೆ ಆಗಿಲ್ಲ ಮದ್ವೆ ಸುಮ್ಕೊಂಡು ಮಾತಾಡ ಈಗ ಹೇಳಿ ಎರಡು ಕಾಲ ತಿನ್ ಸಾಯಿ ಏನಂತೀನಿ ಮದ್ವೆ ಆಗಿಲ್ಲ ತಂದ್ಬಿಡು ಹೇಳ್ತೀನಿ ಏನ್ ಬೇಕಾ ಸಾಯಿಸ್ಕೊತೀನಿ ಇನ್ನ ನನ್ನ ಮದ್ವೆ ಆಗಿಲ್ಲ ಸಹಿಸಂಗಿಲ್ಲ ಸುಮ್ಮನೆ ಬಾಯ ಪಟ್ಟಿಟ್ಟು ಸುಮ್ ಕೂತ್ಬಿಡು. ಅಣ್ಣ ಮದಿವಿ ನಿಮ್ಮ ಮನೆಯಿಂದ ಹ್ಯಾಪಿ ಮದ್ವಿ ಇಲ್ಲ ಅಣ್ಣ ನಂದೇ. ನಿಂದ ಮದ್ವಿ ಓ ಅಣ್ಣ ಏಜ್ ಎಷ್ಟು 20 ಅಣ್ಣ. ಇಟ್ಟು ಸಣ್ಣ ವಯಸ್ಸಿಗೆ ಮದ್ವೆ ಸಣ್ಣ ಸಣ್ಣ ಹುಡುಗರು ಮದ್ವೆ ಮಾಡತ್ರಿ ದಿನ 30 ಆದ್ರೂ ಮದ್ವೆ ಇಲ್ಲ ಎದಕ್ ಬೇಕು ಮರ ಜೀವನ ಎಲ್ರು ಹೋಗಿ ಅವನು ಆದ್ರೂ ದೋಸ್ತ ನೀನ್ ಹಿಂಗ ಆಗ್ಬಾರ್ದಾಗಿತ್ತು ನನಗೇನಾಗಿದೆ ಅಂದ್ರೆ ಆರಾಮದಿಲ್ಲ ಒಂದ್ ಹೆಣ್ ಶೇ ಹತ್ತಿದಲ್ಲ ದೋಸ್ತ 30 ಆದ್ರೂ ಇಲ್ಲೇ ನೀ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಾಕತ್ತಿ ಹೇಳ್ತೀನಿ ನನಗೆ ಸುಮ್ ಕುಂದ್ರ ಇದ್ದಿದ್ದು ಹೇಳತ್ತೀನಿ ಏನ್ ಮತ್ತೆ ಈ ಕಡೆ ಬಂದಿ ನನ್ ಲಗ್ನ ಅದ ಹೇಳಕ್ ಬಂದಿನ ಇದೇ 22ಕ್ಕೆ ನನ್ ಲಗ್ನ ಅದಪ್ಪು ಬರ್ರಪ್ಪು. ಮತ್ತೆ ನಿನಗೆ ಯಾಕೋ ಮತ್ತೆ ಲಗ್ನ ಇದು 3ನೇದು. ಮೂರನೇದಾ ಹಾ ನಾನು ಒಂದು ಸಿಗಲ್ಲ ಹೊಯ್ಕೊಳಕತ್ತಿ ಮೂರು ಬಡ್ಕೊಳಕತ್ತಾನ ಇಂಥವ್ರು ಮೂರು ಬಡ್ಕೊಳದ್ರಿಂದ ಒಂದು ಸಿಗಲಾಗೈತೆ ನಮಗೆ. ಹೌದಾ ಮತ್ತೆ ಹಾ ಮತ್ತ ಇನ್ನ ಇಬ್ರು ಆಯಿಗಳು ಹೆಂಗ್ ಸತ್ರು ಮತ್ತೆ ಊರ್ ಲಕೊಂಡ್ ಸತ್ರಪ್ಪ ಅವ್ರು. ಯಾಕ ಮತ್ತೆ ಅಂತದ್ ಏನಾಗಿತ್ತು ಬರೇ ಬೈದಿದ್ಕ. ಬರೇ ಬೈದಿದ್ ಕೂರ್ಲಕ್ಕೂ ಸತ್ರ ಹಾ ಅಂತದ್ದೇನ್ ಬೈತಿದ್ದ ಮತ್ತೆ ಬರೇ ಪಾತ್ರಗಿದ್ದ ಬೈದಿದ್ಕೆ ಸತ್ರಪ್ಪ ಅವ್ರು ಊರ್ ಲಕೊಂಡ್. ಆಯ್ತಲ್ಲ ಮತ್ತೆ ಅರ್ಥ ಆಯ್ತು ಬರ್ತೀನಿ ಮತ್ತೆ ಈಗ ನೋಡಕ್ ಈಗ 3ನೇ ಆಯದಾಳ ಏನು ಹುಡುಗಿದಾಳ ಹೊಡಿಯದ ಆಯ್ತಲ್ಲ ಮತ್ತೆ ಹೋಗ್ ಎಲ್ಲಿಗೆ ಪಯಣ ಯಾವುದೋ ದಾರಿ ಎಲ್ಲಾರು ಊರ್ಲ ಹಾಕೊಂಡು ಸಾರು ನಿಮ್ಮ ಎದಕ್ ಕೂತ್ಕೊಂಡಿರ್ತೀರಿ ಏ ಎದ್ದೋ ಕಾಲಿಗೆ ಹೇಳ್ತಾಳೆ ಎದ್ದೋ ಕಡೆ ಸುಮ್ಮನೆ ಯಾಕೆ ಕಿರಿಕಿರಿ ತಗತ್ ನನಗೆ ಐದು ಕೈಸೆ ದೋಸ್ತ ಯಾಕೆ ಅಳ್ಕೋದ್ ಕೂತಿ ಸುಮ್ಮ ಒಂದೆರಡು ಬದಾಮಿ ಅದಾನ ಕೊಡಲ್ಲ ಇನ್ನೊಂದ್ ಏ ಬಸಾವಿ ತಂದು ಎಷ್ಟು ತಿಳಿ ತಿನ್ನಾಕತ್ತಾನ ಏನು ಮಗ ನಂದೇ ತಿಂದು ನನಗೆ ಮಾತಾಡ್ತಾನೆ ಮಗ ವಯಸ್ಸು ದೋಸ್ತ ನಮ್ಮ ಮನ್ಯಾಗ ಹತ್ರ ಹೆಣ್ಣು ಹುಡುಕ್ಯಾಡ ಹೆಣ್ಣು ಫಿಕ್ಸ್ ಆಗೈತಿ ನಿನಗ ಹತ್ರ ಮದುವೆ ಆಗಲ್ಲ ಹೆಂಗೆ ಸಾಯ್ದ್ನಿ ನಂದೇ ತಿಂದು ನನಗೆ